ಮಟ್ಕ ಇರ್ಬೋದು, ಗ್ಯಾಮ್ಲಿಂಗ್ ಇರ್ಬೋದು, ಆನ್ಲೈನ್ ಬೆಟ್ಟಿಂಗ್ ಮತ್ತು ಇಮೋರಲ್ ಟ್ರಾಫಿಕಿಂಗ್ ಆ್ಯಕ್ಟ್ ಕೇಸ್ಗಳು, ಹೀಗೆ ಬೇರೆ ಬೇರೆ ಕೇಸ್, ಆರ್ಮ್ಸ್ ಆ್ಯಕ್ಟ್ ಕೇಸ್ಗಳು ಕೂಡ ಸೇರಿಕೊಂಡಿದ್ದಾರೆ. ಹೀಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು 245 ಪ್ರಕರಣಗಳನ್ನು ದಾಖಲಿಸಿಕೊಂಡು 399 ಆರೋಪಿಗಳನ್ನು, ಈ ಎಲ್ಲ ಅಕ್ರಮ ಚಟುವಟಿಕೆ ಮಾಡೋರನ್ನು ನಾವು ಬಂಧಿಸಿದ್ದೇವೆ. ಅದೇ ರೀತಿಯಲ್ಲಿ ಈ ವೃತ್ತಿಪರ ಆರೋಪಿಗಳು, ಅಪರಾಧಿಗಳು, ರೌಡಿಕೆ ಚಟುವಟಿಕೆ ವ್ಯಕ್ತಿಗಳೇನಿದ್ದಾರೆ ಅವರುಗಳ ಮೇಲೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ತಿದ್ದೇವೆ. ಅದರಂತೆ ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ವಿಭಾಗಗಳಲ್ಲಿ ಒಟ್ಟು 328 PR ಪ್ರಕರಣಗಳನ್ನು ನಾವು ದಾಖಲಿಸಿಕೊಂಡಿದ್ದೇವೆ. ಹಾಗೆ ಈ ಮುಚ್ಚಳಿಕೆ ಉಲ್ಲಂಘನೆ ಮಾಡಿರ್ತಕ್ಕಂತಹ ಯಾರು ಆರೋಪಿಗಳಿದ್ದಾರೆ ಅಂಥವರ ಮೇಲೆ 5 ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಲಾಗಿದೆ. ಇದರಲ್ಲಿ 2 ವ್ಯಕ್ತಿಗಳಿಗೆ 5,000 ಮತ್ತು ಮತ್ತೊಬ್ಬ ವ್ಯಕ್ತಿಯಿಂದ 15,000 ಬಾಂಡ್ ಮೌಲ್ಯದ ಮೊತ್ತವನ್ನು ಮುಟ್ಟುಗೋಲು ಮಾಡಿಕೊಳ್ಳಲಾಗಿದೆ. ಜೊತೆಗೆ 3 ವ್ಯಕ್ತಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸಿದ್ದಾರೆ ಫಾರ್ ವೈಲೇಷನ್ ಆಫ್ ಬಾಂಡ್ ಕಂಡೀಷನ್ಸ್. ಅದೇ ರೀತಿಯಾಗಿ ಈ ಪ್ರತಿ ತಿಂಗಳು ನಾವು LPR ಪ್ರಕರಣಗಳ ಪತ್ತೆ ಬಗ್ಗೆಯೂ ತಮ್ಮ ಗಮನವನ್ನು ಸೆಳೀತಾ ಇದ್ದೇವೆ. ಇವು ಹಳೆ ಪ್ರಕರಣಗಳಲ್ಲಿ ಯಾರು ಆರೋಪಿಗಳು ಬಹಳ ವರ್ಷಗಳಿಂದ ನ್ಯಾಯಾಲಯಕ್ಕೆ ಹಾಜರಾಗದೇನೆ ತಲೆಮರೆಸಿಕೊಂಡಿರ್ತಾರೆ. ಈ ವಾರದ ಮಂಗಳವಾರ ಆಗಬೇಕಾಗಿರ್ತಕ್ಕಂತಹ ಪತ್ರಿಕಾಗೋಷ್ಠಿ ಆಗಲಿಲ್ಲ. ಅವುಗಳನ್ನು ಸೇರಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಪ್ರತಿ ತಿಂಗಳು ನಾವು ಈ ನಮ್ಮ ಮಾಸಿಕ ಚಟುವಟಿಕೆಗಳು, ಪೊಲೀಸರು ಮಾಡಿರ್ತಕ್ಕಂಥ ಬೇರೆ ಬೇರೆ ಕಾರ್ಯಾಚರಣೆಗಳ ಬಗ್ಗೆ ಒಂದು ರೌಂಡಪ್ ಅನ್ನು ನಮ್ಮ ಮುಂದೆ ಇಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಬೆಂಗಳೂರು ನಗರ ವಿವಿಧ ವಿಭಾಗಗಳ ಪೊಲೀಸರು ಹಾಗೂ ನಮ್ಮ ಕೇಂದ್ರ ಅಪರಾಧ ವಿಭಾಗದ ಪೊಲೀಸರು ಮಾಡಿರ್ತಕ್ಕಂತಹ ಬೇರೆ ಬೇರೆ ಪೊಲೀಸ್ ಕಾರ್ಯಚಟುವಟಿಕೆಗಳ ಒಂದು ಪಕ್ಷಿ ನೋಟ ಇಲ್ಲಿದೆ. ಮೊದಲನೇದಾಗಿ ಮಾದಕ ವಸ್ತುಗಳ ವಿರುದ್ಧ ನಾವು ಕೈಗೊಂಡಿರ್ತಕ್ಕಂತಹ ಕಾರ್ಯಾಚರಣೆ, ಇದ್ರ ಬಗ್ಗೆ ನಿಯತವಾಗಿಯೂ ಕೂಡ ನಾವು ನಮ್ಮ ಗಮನವನ್ನು ಸೆಳೆತಾ ಇದ್ದೇವೆ. ಅದರದ್ದೇ ಒಂದು ಸ್ಥೂಲ ಚಿತ್ರಣ ಅಂತಂದರೆ, ಒಟ್ಟು ಸುಮಾರು ನವೆಂಬರ್ ತಿಂಗಳಲ್ಲಿ ನಾವು 49 NDPS ಪ್ರಕರಣಗಳನ್ನು ದಾಖಲು ಮಾಡಿರ್ತೇವೆ. ಅದರಲ್ಲಿ 3 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 74 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ವಶಪಡಿಸಿಕೊಂಡಿರ್ತಕ್ಕಂಥ ಮಾದಕ ವಸ್ತುಗಳಲ್ಲಿ ಪ್ರಮುಖವಾಗಿ ಗಾಂಜಾ 558 kg, ಕೊಕೇನ್ 202 ಗ್ರಾಂ, MDMA 2 kg 180 ಗ್ರಾಂ, ಎಕ್ಸ್ಟಸಿ ಮಾತ್ರೆಗಳು 23, ಹೀಗೆ ಈ ಸಂಖ್ಯೆಯಲ್ಲಿ ಮಾದಕ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ಮತ್ತು ಗೊತ್ತಿರೋ ಹಾಗೆ ಅವರನ್ನು ನಿಯತವಾಗಿ ನಾವು ಡಿಸ್ಟ್ರಾಯ್ ಕೂಡ ಮಾಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಬೇರೆ ಬೇರೆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ನಮ್ಮ ಬೆಂಗಳೂರು ನಗರದ ಪೊಲೀಸರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು. ಮೊದಲನೇದಾಗಿ